ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಇವತ್ತು ನಮ್ಮ ಇಂಡಿಯಾದಲ್ಲಿ ಒಂದು ಡೈಮಂಡ್ ಮೊಬೈಲ್ ಲಾಂಚ್ ಆಗಿದೆ. ಅಂತ ಮೊಬೈಲ್ ಯಾವುದಪ್ಪ ಅಂದ್ರೆ ಸ್ಯಾಮ್ಸಂಗ್ ಕಂಪ್ನಿಯವರು ಇವತ್ತು ನಮ್ಮ ಇಂಡಿಯಾದಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ F55 ಈ ಒಂದು ಮೊಬೈಲ್ನ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ಗೆ ಯಾವ ಲೆವೆಲ್ ಅಲ್ಲಿ ಹೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂದ್ರೆ ಏನಕ್ಕೆ ಕ್ರಿಯೇಟ್ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಅಂತ ಒಳ್ಳೊಳ್ಳೆ ಸ್ಪೆಸಿಫಿಕೇಶನ್ಸ್ ಕೂಡ ಈ ಮೊಬೈಲ್ ಅಲ್ಲಿ ಇಲ್ಲ, ಆದ್ರೆ ಪ್ರೈಸ್ ಮಾತ್ರ ವಿಪರೀತ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಲಾಸ್ಟ್ 2-3 ಮಂತ್ಸ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಎಷ್ಟು ಒಳ್ಳೊಳ್ಳೆ ಮೊಬೈಲ್ಸ್ ಲಾಂಚ್ ಆಗಿದೆ ಅಂದ್ರೆ ಇಷ್ಟು ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇರೋ ಮೊಬೈಲ್ ಇಷ್ಟೋ ಕಮ್ಮಿ ಪ್ರೈಸಿಗೆ ಸಿಗುತ್ತಾ ಅಂತ ಹೇಳ್ಬಿಟ್ಟು ನಾವೇ ಶಾಕ್ ಆಗಿದ್ದೀವಿ. ಅಷ್ಟು ಒಳ್ಳೊಳ್ಳೆ ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ 25,000 ಪ್ರೈಸ್ ರೇಂಜ್ ಅಲ್ಲಿ ರೀಸೆಂಟ್ ಆಗಿ ನೋಡ್ಕೊಂಡ್ರೆ ನಥಿಂಗ್ ಫೋನ್ 2ಗೆ ಒನ್ ಪ್ಲಸ್ ನಾರ್ಡ್ CE4 ಹಾಗೆ ಬಂದ್ಬಿಟ್ಟು ಮೋಟೋ ಎಡ್ಜ್ 50 Pro, ರೀಸೆಂಟ್ ಆಗಿ ನೋಡ್ಕೊಂಡ್ರೆ ಮೋಟೋ ಎಡ್ಜ್ 50 ಫ್ಯೂಷನ್. ಸೊ ಈ ರೀತಿಯಾಗಿ ತುಂಬಾ ಒಳ್ಳೊಳ್ಳೆ ಮೊಬೈಲ್ಸ್ ಲಾಂಚ್ ಆಯ್ತು ಅಂತಾನೆ ಹೇಳ್ಬೋದು. ಆ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಫ್ಲಾಗ್ಶಿಪ್ ಮೊಬೈಲ್ ಅಲ್ಲಿ ಇರುತ್ತಲ್ಲ ಆ ಲೆವೆಲ್ ಅಲ್ಲಿ ಸ್ಪೆಸಿಫಿಕೇಶನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅದರ ಜೊತೆಗೆ ಪ್ರೈಸ್ ಕೂಡ ತುಂಬಾ ರೀಸನಬಲ್ ಆಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಸ್ಯಾಮ್ಸಂಗ್ ಕಂಪ್ನಿಯವರು ಇವತ್ತು ಈ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ, ಅಷ್ಟು ಪ್ರೈಸ್ ಇಟ್ಟಿದ್ದಾರೆ. ಸ್ಪೆಸಿಫಿಕೇಶನ್ಸ್ ಕೂಡ ಓಕೆ ಅಂತಾನೆ ಹೇಳ್ಬೋದು. ಫಸ್ಟ್ ನಾನು ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ತಿಳಿಸಿ ಈ ಒಂದು ಪ್ರೈಸ್ ರೇಂಜ್ಗೆ ಇನ್ನ ಯಾವ್ಯಾವ ಮೊಬೈಲ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗಾದ್ರೆ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ನಾವು ಸ್ಯಾಮ್ಸಂಗ್ ಲವರ್ ಬ್ರೋ, ನಾವು ಸ್ಯಾಮ್ಸಂಗ್ ಮೊಬೈಲ್ ಅಷ್ಟೇ ಯೂಸ್ ಮಾಡೋದು ಅಂದ್ರೆ ನೀವು ತಗೊಳ್ಳಿ, ನಾನು ಬೇಡ ಅಂತ ಹೇಳೋದಿಲ್ಲ. ಬೇರೆಯವರು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆದಷ್ಟು ತುಂಬಾ ಜನಕ್ಕೆ ರೀಚ್ ಆಗುತ್ತೆ, ಹಾಗೆ ಬಂದ್ಬಿಟ್ಟು ನಿಮ್ ದುಡ್ಡು ವೇಸ್ಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ನಿಮ್ ದುಡ್ಡನ್ನ ವೇಸ್ಟ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೊಂದು ಐಡಿಯಾ ಸಿಗುತ್ತೆ. ಅವಾಗ ನೀವೇ ಡಿಸೈಡ್ ಆಗ್ತೀರಾ ಯಾವ ಮೊಬೈಲ್ ತಗೋಬೇಕು ಅಂತೇಳಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬಾ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಹೇಳ್ತೀನಿ. ಈ ಮೊಬೈಲ್ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.67 ಇಂಚಸ್ ಫುಲ್ HD ಪ್ಲಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇದು ಬಂದ್ಬಿಟ್ಟು ಫ್ಲಾಟ್ ಡಿಸ್ಪ್ಲೇ, ಕರ್ವ್ಡ್ ಡಿಸ್ಪ್ಲೇ ಅಲ್ಲ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 7 Gen 1 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಈ ಪ್ರೊಸೆಸರ್ ನಿಮಗೆ 4 nm ಮೇಲೆ ಬಿಲ್ಡ್ ಆಗಿರುತ್ತೆ. ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 8 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮೆರಾ 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಸೆನ್ಸರ್, ಫ್ರಂಟ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಮೊಬೈಲ್ ಬಾಕ್ಸ್ ಅಲ್ಲಿ ನಿಮಗೆ ಯಾವುದೇ ರೀತಿ ಅಡಾಪ್ಟರ್ ಕೊಡೋದಿಲ್ಲ. ಅಡಾಪ್ಟರ್ ನ ಮತ್ತೆ ನೀವು ಸಪರೇಟ್ ಆಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಈ ಮೊಬೈಲ್ ಅಲ್ಲಿ ಹೆವಿಯಾಗಿ ಇವರು ಹೈಪ್ ಮಾಡ್ತಾ ಇರೋದೇನು ಗೊತ್ತಾ, ಲೆದರ್ ಫಿನಿಶಿಂಗ್. ಈ ಒಂದು ಮೊಬೈಲ್ ನಿಮಗೆ ವೇಗಾನ್ ಲೆದರ್ ಇಂದ ಬರುತ್ತೆ ಅಂತ ಹೇಳ್ಬಿಟ್ಟು ಹೈಪ್ ಮಾಡ್ತಿದ್ದಾರೆ. ಇವತ್ತಿನವರೆಗೂ ಯಾವ ಕಂಪ್ನಿಯವರು ಕೂಡ ವೇಗಾನ್ ಲೆದರ್ ಇಂದ ಮೊಬೈಲ್ ನೇ ಲಾಂಚ್ ಮಾಡಿಲ್ಲನೋ ಆ ಲೆವೆಲ್ ಅಲ್ಲಿ ಹೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರೀಸೆಂಟ್ ಆಗಿ ಮೋಟೋ ಎಡ್ಜ್ 50 ಫ್ಯೂಷನ್ ನನ್ನ ಹತ್ರ ಮೊಬೈಲ್ ಇದೆ. ಈ ಮೊಬೈಲ್ ಕೂಡ ಕಂಪ್ಲೀಟ್ ಆಗಿ ನಿಮಗೆ ವೇಗಾನ್ ಲೆದರ್ ಇಂದಾನೆ ಬರುತ್ತೆ. ಈ ಮೊಬೈಲ್ ಇದಕ್ಕಿಂತ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಮಾತಾಡ್ತೀನಿ. ಈ ಮೊಬೈಲ್ ಅಲ್ಲಿ ಹತ್ತತ್ರ ಪ್ರೈಸ್ ಎಷ್ಟು ಇಟ್ಟಿದ್ದಾರೆ ಗೊತ್ತಾ, 26,999 ಇಟ್ಟಿದ್ದಾರೆ. ಹತ್ತತ್ರ 27,000 ಅಂತ ಇಟ್ಕೊಳ್ಳಿ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡ್ರೆ 2,000 ರೂಪಾಯಿ ಕಮ್ಮಿ ಆಗುತ್ತೆ. ಆವಾಗ ನಿಮಗೆ ಈ ಒಂದು ಮೊಬೈಲ್ 25,000ಕ್ಕೆ ಸಿಗುತ್ತೆ. 25,000ಕ್ಕೆ ಸ್ನ್ಯಾಪ್ಡ್ರ್ಯಾಗನ್ 7 Gen 1 ಪ್ರೊಸೆಸರ್ ವರ್ತೆ ಅಲ್ಲ. ರೀಸನ್ ಏನು ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ನೋಡ್ಕೊಂಡ್ರೆ ಸ್ನ್ಯಾಪ್ಡ್ರ್ಯಾಗನ್ 7 Gen 3, ಸ್ನ್ಯಾಪ್ಡ್ರ್ಯಾಗನ್ 7S Gen 2, ಸ್ನ್ಯಾಪ್ಡ್ರ್ಯಾಗನ್ 7 Gen 2 ಸೊ ಈ ಒಂದು ಪ್ರೊಸೆಸರ್ ಬರುತ್ತೆ. ಈ ಎಲ್ಲಾ ಪ್ರೊಸೆಸರ್ ಕೂಡ ಲೇಟೆಸ್ಟ್ ಪ್ರೊಸೆಸರ್, ಹಾಗೆ ಬಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 1 ನ ಮೀರ್ಸುತ್ತೆ. ಅಷ್ಟು ಒಳ್ಳೊಳ್ಳೆ ಪ್ರೊಸೆಸರ್ ಇವಾಗ ಲಾಂಚ್ ಆಗಿದೆ. ಆ ಪ್ರೊಸೆಸರ್ ಇಂದ ಮೊಬೈಲ್ಸ್ ಈಗಾಗಲೇ ನಮಗೆ ಮಾರ್ಕೆಟ್ ಅಲ್ಲಿ ಇದೆ. ಅಂತದ್ರಲ್ಲಿ ಇವರು ನೋಡ್ಕೊಂಡ್ರೆ 27,000ಕ್ಕೆ ಸ್ನ್ಯಾಪ್ಡ್ರ್ಯಾಗನ್ 7 Gen 1 ಪ್ರೊಸೆಸರ್ ಇಂದ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಏನ್ ಹೇಳ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಇನ್ನ ಒಂದ್ ಸ್ವಲ್ಪ ಬೆಟರ್ ಪ್ರೊಸೆಸರ್ ಯೂಸ್ ಮಾಡಿ ಆ ಒಂದು ಪ್ರೈಸ್ ರೇಂಜ್ ಗೆ ಲಾಂಚ್ ಮಾಡಿದ್ರೆ ವರ್ತ್ ಆಗ್ತಾ ಇತ್ತು, ತುಂಬಾ ಒಳ್ಳೆ ಮೊಬೈಲ್ ಆಗ್ತಾ ಇತ್ತು. ಆದ್ರೆ ಪ್ರೈಸ್ ನೋಡಿದ್ರೆ ಜಾಸ್ತಿ ಇಟ್ಟಿದ್ದಾರೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬಾ ಮಟ್ಟಿಗೆ ಡೌನ್ ಗ್ರೇಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸ್ಯಾಮ್ಸಂಗ್ ಅವರು ನನಗೆ ಯಾಕೆ ಇಷ್ಟ ಆಗ್ತಾರೆ ಅಂದ್ರೆ ಅಪ್ಡೇಟ್ಸ್ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ ಗೆ ನಿಮಗೆ 4 ವರ್ಷ OS ಅಪ್ಡೇಟ್ ಸಿಗುತ್ತೆ, 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ. ಇದೊಂದು ನಿಮಗೆ ಮೇನ್ ಹೈಲೈಟ್ ಅಂತಾನೆ ಹೇಳ್ಬೋದು. ಇದಕ್ಕೆ ಮಾತ್ರ ನಾವು ಸ್ಯಾಮ್ಸಂಗ್ ಅವ್ರನ್ನ ಮೆಚ್ಕೊಂಡ್ಲೇಬೇಕು. ಮತ್ತೆ ಈ ಮೊಬೈಲ್ ಬದಲು ಬೇರೆ ಯಾವ ಮೊಬೈಲ್ ಸಿಗುತ್ತೆ ಬ್ರೋ ಅಂದ್ರೆ ನಾನು ಆಲ್ಟರ್ನೇಟ್ ಆಗಿ 3 ಮೊಬೈಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 3 ಕೂಡ ಒನ್ ಆಫ್ ದಿ ಬೆಸ್ಟ್ ಮೊಬೈಲ್ಸ್. ಈ 3 ಮೊಬೈಲ್ ಅಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. ಈ 3 ಮೊಬೈಲ್ ಗೆ ಸಂಬಂಧಪಟ್ಟ ಅನ್ಬಾಕ್ಸಿಂಗ್ ವಿಡಿಯೋ ಹಾಗೆ ಬಂದ್ಬಿಟ್ಟು ಕಂಪ್ಲೀಟ್ ರಿವ್ಯೂ ವಿಡಿಯೋನು ಕೂಡ ನಾನು ಆಗ್ಲೇ ಅಪ್ಲೋಡ್ ಮಾಡಿದ್ದೀನಿ. ಒಂದು ಒನ್ ಪ್ಲಸ್ ನಾರ್ಡ್ CE4 ಇದು ಕೂಡ ತುಂಬಾ ಒಳ್ಳೆ ಮೊಬೈಲ್. ಹಾಗೆ ಬಂದ್ಬಿಟ್ಟು ಮೋಟೋ ಎಡ್ಜ್ 50 Pro, ಹಾಗೆ ಬಂದ್ಬಿಟ್ಟು ಮೋಟೋ ಎಡ್ಜ್ 50 ಫ್ಯೂಷನ್. ಈ 3 ಮೊಬೈಲ್ಸ್ ಕೂಡ ನಿಮಗೆ ಈ ಒಂದು ಪ್ರೈಸ್ ರೇಂಜ್ ಅಲ್ಲೇ ಸಿಗುತ್ತೆ. ಈ ಮೊಬೈಲ್ಸ್ ಒನ್ ಆಫ್ ದ ಬೆಸ್ಟ್ ಮೊಬೈಲ್ಸ್ ಅಂತಾನೆ ಹೇಳ್ತೀನಿ. ನಾನು ನಿಮಗೆ ಕಂಪೇರ್ ಮಾಡಿನೂ ಕೂಡ ತಿಳಿಸ್ಕೊಡ್ತೀನಿ. ಫಸ್ಟ್ ಒನ್ ಪ್ಲಸ್ ಮೊಬೈಲ್ ಬಗ್ಗೆ ಮಾತಾಡೋಣಂತೆ. ಒನ್ ಪ್ಲಸ್ ನಾರ್ಡ್ CE4 ಅಲ್ಲೂ ಕೂಡ ಆಸ್ ಯೂಶುವಲ್ ನಿಮಗೆ MOLED ಡಿಸ್ಪ್ಲೇ120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್
ಸ್ನ್ಯಾಪ್ಡ್ರ್ಯಾಗನ್ 7 Gen 1 ಪ್ರೊಸೆಸರ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಮಟ್ಟಿಗೆ ಬೆಟರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. GPU ಪರ್ಫಾರ್ಮೆನ್ಸ್ ಅಲ್ಲಿ, CPU ಪರ್ಫಾರ್ಮೆನ್ಸ್ ಅಲ್ಲಿ, ಹಾಗೆ ಬಂದ್ಬಿಟ್ಟು ಬ್ಯಾಟರಿ ಲೈಫ್ ಅಲ್ಲಿ ಆಗಿರ್ಬೋದು. GPU ಪರ್ಫಾರ್ಮೆನ್ಸ್ ಅಲ್ಲಿ ನೋಡ್ಕೊಂಡ್ರೆ ಸ್ನ್ಯಾಪ್ಡ್ರ್ಯಾಗನ್ 7 Gen 1 ಗೆ ಕಂಪೇರ್ ಮಾಡಿದ್ರೆ 64% ಬೆಟರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನೀವೇ ಅರ್ಥ ಮಾಡ್ಕೊಳ್ಳಿ, ಅಷ್ಟು ಪ್ರೈಸ್ ಕೊಡ್ತಾ ಇದ್ದೀರಾ, ಬೆಟರ್ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಇದ್ದಿದ್ರೆ ಇನ್ನ ಚೆನ್ನಾಗಿರ್ತಾ ಇತ್ತು. ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 8 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಸೆನ್ಸರ್, ಫ್ರಂಟ್ ಕ್ಯಾಮೆರಾ 16 ಮೆಗಾ ಪಿಕ್ಸೆಲ್ ಇರುತ್ತೆ. 5500 mAh ಬ್ಯಾಟರಿ ಇರುತ್ತೆ. 100 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಬಾಕ್ಸ್ ಅಲ್ಲೇ ನಿಮಗೆ ಅಡಾಪ್ಟರ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸ್ಪೆಸಿಫಿಕೇಶನ್ ವೈಸ್ ನೋಡ್ಕೊಂಡ್ರೆ ಇದು ನಿಮಗೆ ಬರೀ 25,000ಕ್ಕೆ ಸಿಗುತ್ತೆ. ನೀವು ಬ್ಯಾಂಕ್ ಆಫರ್ಸ್ ನ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 23,500ಕ್ಕೆ ಸಿಗುತ್ತೆ. ಅದು ಕೂಡ ತುಂಬಾ ಒಳ್ಳೆ ಮೊಬೈಲ್. ಈ ಎಲ್ಲಾ ಮೊಬೈಲ್ ಗೆ ಸಂಬಂಧಪಟ್ಟ ಡೆಡಿಕೇಟೆಡ್ ವಿಡಿಯೋ ಈಗಾಗಲೇ ನಾನು ಮಾಡಿದ್ದೀನಿ, ಕಂಪ್ಲೀಟ್ ರಿವ್ಯೂ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಸ್ ನ ನೀವು ಒಂದ್ಸಲ ಕಂಪ್ಲೀಟ್ ಆಗಿ ನೋಡಿ, ಆವಾಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ನಿಮಗೆ ರೀಸೆಂಟ್ ಆಗಿ ಲಾಂಚ್ ಆಯ್ತಲ್ಲ Moto Edge 50 Fusion, ಇದನ್ನು ಕೂಡ ರೀಸೆಂಟ್ ಆಗಿ ನಾನು ರಿವ್ಯೂ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈ ಮೊಬೈಲ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದು ನಿಮಗೆ ಬ್ಯಾಂಕ್ ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ರೆ 21,000ಕ್ಕೆ ಸಿಗುತ್ತೆ. ತುಂಬಾ ಕಮ್ಮಿ ಪ್ರೈಸ್ ಗೆ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದರಲ್ಲಿ ನಿಮಗೆ MOLED ಡಿಸ್ಪ್ಲೇ ಇರುತ್ತೆ. OLED ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. ಕರ್ವ್ ಡಿಸ್ಪ್ಲೇ ಇಂದ ಬರುತ್ತೆ. 144 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ನಿಮಗೆ ಡಿಸ್ಪ್ಲೇ ಮಾತ್ರ ತುಂಬಾ ಸ್ಮೂತ್ ಇರುತ್ತೆ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 7 Gen 1, ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಎರಡು ಕೂಡ ಈಕ್ವಲ್ ಅಂತಾನೆ ಹೇಳ್ಬೋದು. ಇದು ತುಂಬಾ ಫಾಸ್ಟ್ ಇರುತ್ತೆ, ಅದು ತುಂಬಾ ಸ್ಲೋ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ಎರಡು ಕೂಡ ನಿಮಗೆ ಈಕ್ವಲ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ಇದರಲ್ಲಿ ನಿಮಗೆ ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಸೆಕೆಂಡರಿ ಕ್ಯಾಮೆರಾ 13 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಸೆನ್ಸರ್ ಇದೆ. ನಿಮಗೆ ಮ್ಯಾಕ್ರೋ ಕ್ಯಾಮೆರಾ ಆಗಿನೂ ಕೂಡ ವರ್ಕ್ ಆಗುತ್ತೆ. ಫ್ರಂಟ್ ಕ್ಯಾಮೆರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ. ಈ ಎಲ್ಲಾ ಕ್ಯಾಮೆರಾಸ್ ಕೂಡ ನೀವು ಯೂಸ್ ಮಾಡಿ 4K ರೆಸಲ್ಯೂಷನ್ ಅಲ್ಲಿ ವಿಡಿಯೋಸ್ ಕೂಡ ರೆಕಾರ್ಡ್ ಮಾಡಬಹುದು. 5000 mAh ಬ್ಯಾಟರಿ ಇರುತ್ತೆ. 68 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಬಾಕ್ಸ್ ಅಲ್ಲಿ ನಿಮಗೆ ಅಡಾಪ್ಟರ್ ಕೂಡ ಸಿಗುತ್ತೆ. ಇದೊಂದು ನಿಮಗೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. IP68 ರೇಟಿಂಗ್ ಇಂದನೂ ಕೂಡ ಬರುತ್ತೆ. ಮೊಬೈಲ್ ನೀರಲ್ಲಿ ಬಿದ್ರೂ ಕೂಡ ಏನಾಗೋದಿಲ್ಲ. ಸ್ಯಾಮ್ಸಂಗ್ ಅಲ್ಲಿ ನಿಮಗೆ IP67 ರೇಟಿಂಗ್ ಇರುತ್ತೆ. ಇದರಲ್ಲಿ ನಿಮಗೆ IP68 ರೇಟಿಂಗ್ ಇರುತ್ತೆ. ಇದು ನಿಮಗೆ ಬರೀ 21,000ಕ್ಕೆ ಸಿಗುತ್ತೆ. ಅದು ಕೂಡ ಬ್ಯಾಂಕ್ ಆಫರ್ ಯೂಸ್ ಮಾಡ್ಕೊಂಡ್ರೆ, ಸ್ಯಾಮ್ಸಂಗ್ ಮೊಬೈಲ್ ನ ನೀವು ಬ್ಯಾಂಕ್ ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ರೆ 25,000ಕ್ಕೆ ಸಿಗುತ್ತೆ. ಇದರಲ್ಲೂ ಕೂಡ ನಿಮಗೆ ವೇಗಾನ್ ಲೆದರ್ ಇರುತ್ತೆ. ಪ್ರೀಮಿಯಂ ಲೆವೆಲ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ನನಗೆ ಕೇಳಿದ್ರೆ ಇದು ಬೆಸ್ಟ್ ಆಪ್ಷನ್ 21,000ಕ್ಕೆ. ನಿಮಗೆ ಒಂದು 5,000 ದುಡ್ಡು ಉಳಿಯುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದ್ರದ್ದು ಕೂಡ ರಿವ್ಯೂ ವಿಡಿಯೋ ಇದೆ, ಒಂದ್ಸಲ ಕಂಪ್ಲೀಟ್ ನೋಡಿ, ಅವಾಗ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಇಲ್ಲ ಬ್ರೋ ಇವಾಗ 25,000 28,000 ಇಟ್ಟಿದಾರಲ್ಲ, ನಾವೊಂದು ಪ್ರೈಸ್ ರೇಂಜಿಗೆ ಹೋದ್ರೂ ಕೂಡ ಪರವಾಗಿಲ್ಲ, ಹೋದ್ರೆ ಹೋಗ್ಲಿ ಒಂದು 30,000 ಪ್ರೈಸ್ ರೇಂಜ್ ಅಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಮೊಬೈಲ್ ಇದೆಯಾ ಅಂದ್ರೆ ನಾನು ಇವತ್ತಿನವರೆಗೂ ತುಂಬಾ ಜನರಿಗೆ ಸಜೆಸ್ಟ್ ಮಾಡೋದು Moto Edge 50 Pro, ಒನ್ ಆಫ್ ದ ಬೆಸ್ಟ್ ಮೊಬೈಲ್ ಅಂತಾನೆ ಹೇಳ್ತೀನಿ. ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ ಅಲ್ಲಿ ಏನೇನೆಲ್ಲ ಸ್ಪೆಸಿಫಿಕೇಶನ್ಸ್ ಇರುತ್ತೋ ಅದೆಲ್ಲನೂ ಕೂಡ ಇದರಲ್ಲಿ ಆಡ್ ಮಾಡಿದ್ದಾರೆ. ಪ್ರೊಸೆಸರ್ ಒಂದು ಸ್ವಲ್ಪ ನಿಮಗೆ ಡೌನ್ ಗ್ರೇಡ್ ಇರುತ್ತೆ. ಇದರಲ್ಲಿ ನಿಮಗೆ OLED ಡಿಸ್ಪ್ಲೇ ಇರುತ್ತೆ. 144 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. 7 Gen 1 ಗೆ ಕಂಪೇರ್ ಮಾಡಿದ್ರೆ ಇದು ನಿಮಗೆ ತುಂಬಾನೇ ಫಾಸ್ಟ್ ಇರುತ್ತೆ. ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ವಿತ್ AI ಜನರೇಟೆಡ್ ಕ್ಯಾಮೆರಾಸ್ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಒಂದು ಮೊಬೈಲ್ ಅಲ್ಲಿ AI ಕ್ಯಾಮೆರಾನ ಯೂಸ್ ಮಾಡಿರೋದು. ಸೆಕೆಂಡರಿ ಕ್ಯಾಮೆರಾ ನಿಮಗೆ 13 ಮೆಗಾ ಪಿಕ್ಸೆಲ್ ಇರುತ್ತೆ ವೈಡ್ ಆಂಗಲ್ ಸೆನ್ಸರ್. ಥರ್ಡ್ ಕ್ಯಾಮೆರಾ 10 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಸೆನ್ಸರ್ ಇರುತ್ತೆ. ಈ ಒಂದು ಕ್ಯಾಮೆರಾನ ನೀವು ಯೂಸ್ ಮಾಡಿ 24mm, 35mm, 50mm, 85mm ಈ ಒಂದು ಫೋಕಲ್ ಲೆಂತ್ ಅಲ್ಲಿ ನೀವು ಫೋಟೋಸ್ ಕೂಡ ಕ್ಯಾಪ್ಚರ್ ಮಾಡಬಹುದು. ಇದರಲ್ಲಿ ಫ್ರಂಟ್ ಕ್ಯಾಮೆರಾ ಬಂದ್ಬಿಟ್ಟು ನಿಮಗೆ 32 ಮೆಗಾ ಪಿಕ್ಸೆಲ್ ಇರುತ್ತೆ. 4500 mAh ಬ್ಯಾಟರಿ ಇರುತ್ತೆ. 125 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. 50 ವಾಟ್ ವೈರ್ಲೆಸ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. 10 ವಾಟ್ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ನಾನು ಏನು ಹೇಳಬೇಕು, ಎಷ್ಟು ಒಳ್ಳೊಳ್ಳೆ ಸ್ಪೆಸಿಫಿಕೇಶನ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ. ಈ ಮೊಬೈಲು ಕೂಡ ನಿಮಗೆ IP68 ವಾಟರ್ ರೇಟಿಂಗ್ ಇಂದ ಬರುತ್ತೆ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ಸ್ಪೆಸಿಫಿಕೇಶನ್ಸ್ ಎಲ್ಲ ಅಲ್ಟಿಮೇಟ್ ಇದೆ. ಈ ಮೊಬೈಲ್ ಅಟ್ ಪ್ರೆಸೆಂಟ್ ಇವಾಗ 31,000ಕ್ಕೆ ಸೇಲ್ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಆಫರ್ಸ್ ಎಲ್ಲ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಹತ್ರ 27,000ಕ್ಕಾದ್ರೆ ಸಿಗುತ್ತೆ. ಈ 3 ಮೊಬೈಲ್ಸ್ ಕೂಡ ಬೆಸ್ಟ್ ಅಂತಾನೆ ಹೇಳ್ತೀನಿ. ಯಾರಾದ್ರೂ ಸ್ಯಾಮ್ಸಂಗ್ ಗ್ಯಾಲಕ್ಸಿ F55 ಈ ಮೊಬೈಲ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ 3 ಮೊಬೈಲ್ ಜೊತೆಗೆ ಕಂಪೇರ್ ಮಾಡಿದ್ದಾದ್ಮೇಲೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. 3,000 4,000 ಆದ್ರೂ ಕೂಡ ದುಡ್ಡಲ್ಲ. ಸುಮ್ಮನೆ ಎಕ್ಸ್ಟ್ರಾ ಕೊಟ್ಬಿಟ್ಟು ಏನಕ್ಕೆ ನೀವು ಮೊಬೈಲ್ ತಗೊಳೋದಕ್ಕೆ ಹೋಗ್ತೀರಾ? ಅದಕ್ಕಿಂತ ಬೆಟರ್ ಆಗಿರೋ ಮೊಬೈಲ್ಸ್ ಇವಾಗಲೇ ನಮಗೆ ಮಾರ್ಕೆಟ್ ಅಲ್ಲಿ ಇದೆ. ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಆ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಹೊಸ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಇನ್ನ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಸಿಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.